Hi everyone. In the previous class, we discussed about communication services. In that, we discussed about the first services, that is postal services. In today's class, we are going to discuss about telecom services and ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್. ನಾವು ಹಿಂದಿನ ಕ್ಲಾಸಲ್ಲಿ ಸಂವಹನ ಸೇವೆಗಳ ಬಗ್ಗೆ ನೋಡಿದ್ವಿ. ಅದರಲ್ಲಿ ಮೊದಲನೇದು ಯಾವ್ದು ನೋಡಿದ್ವಿ? ಅಂಚೆ ಸೇವೆಗಳ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ದೂರ ಸಂಪರ್ಕ ಸೇವೆಗಳು ಹಾಗೂ ಸಾರಿಗೆ ಸೇವೆಗಳ ಬಗ್ಗೆ ತಿಳಿದುಕೊಳ್ಳುವ. ದಿಸ್ ಟೆಲಿಕಮ್ಯುನಿಕೇಷನ್ಸ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಅ ಕೀ ಟು ರ್ಯಾಪಿಡ್ ಇಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. Okay. Telecom services is a backbone of every business activity. In today's world, the dream of doing business across continents will remain a dream in the absence of telecom infrastructure. While doing the business in an easier manner, these telecom services are used. Okay. They can communicate with any person at distance. There have been a far-reaching developments in the convergence of telecom, IT, consumer electronics and media industries worldwide. Recognizing the potential in enhancing quality of life and to facilitate India's vision of becoming IT superpower by the year 2025, new telecom policy framework 1999 and Broadband Policy 2004 were developed by the Government of India. Which policy they adopted to become India IT superpower? India's vision of becoming IT superpower by the year 2025, new telecom policy framework 1999 and broadband policy 2004 were developed by the government of India. Through this framework, the government intends to provide both universal services to all uncovered areas and high level services for meeting the needs of the country's economy. ದೂರ ಸಂಪರ್ಕ ಸೇವೆಗಳು ಅಂತ ಹೇಳಿದ್ರೇನು? ವಿಶ್ವಮಟ್ಟದ ದೂರ ಸಂಪರ್ಕ ಮೂಲಭೂತ ಸೌಕರ್ಯಗಳು ಒಂದು ದೇಶದ ಕ್ಷಿಪ್ರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕೀಲಿಕೈಯಾಗಿರ್ತವೆ. ಇಲ್ಲೇನು ಈ ಟೆಲಿಕಾಂ ಸರ್ವಿಸಸ್ ದೂರ ಸಂಪರ್ಕ ಸೇವೆಗಳು ವ್ಯವಹಾರವನ್ನು ಯಾವುದೋ ಒಂದು ಸ್ಥಳದಲ್ಲಿದ್ದು ಇನ್ನೊಂದು ಸ್ಥಳದಲ್ಲಿರುವ ವ್ಯಕ್ತಿಗಳಿಗೆ ಸಂಪರ್ಕವನ್ನು ಬೆಳೆಸಲಿಕ್ಕೆ ಈ ದೂರ ಸಂಪರ್ಕ ಸೇವೆಗಳು ಏನು ಮಾಡ್ತವೆ? ಸಹಾಯವನ್ನು ಮಾಡ್ತವೆ ಅಂತ ಹೇಳಿದ್ರೇನು? ವ್ಯವಹಾರವನ್ನು ನಡೆಸಲು ಅದರ ಅಭಿವೃದ್ಧಿಗೆ ಇದು ಕೀಲಿಕೈಯಾಗಿರ್ತವೆ. ವಾಸ್ತವದಲ್ಲಿ ದೂರ ಸಂಪರ್ಕ ಸೇವೆಗಳು ಪ್ರತಿಯೊಂದು ವ್ಯವಹಾರ ಚಟುವಟಿಕೆಯ ಬೆನ್ನೆಲುಬಾಗಿರ್ತವೆ. ದೂರ ಸಂಪರ್ಕ ಮೂಲಭೂತ ಸೌಕರ್ಯವಿಲ್ಲದೆ ಹೋಗಿದ್ರೆ, ಈಗೇನು ನಮ್ಮ ಜಗತ್ತಿನಲ್ಲಿ ಟೆಲಿಕಾಂ ಸರ್ವಿಸಸ್ ದೂರ ಸಂಪರ್ಕ ಸೇವೆಗಳು ಇಲ್ಲದೆ ಹೋಗಿದ್ರೆ ಜಗತ್ತಿನ ವಿವಿಧ ಖಂಡಗಳಲ್ಲಿ ವ್ಯವಹಾರವನ್ನು ನಡೆಸುವ ಕನಸಾಗೆ ಉಳಿತಿತ್ತು. ಈ ದೂರ ಸಂಪರ್ಕ ಸೇವೆಗಳು ಇಲ್ಲ ಅಂತ ಹೇಳಿದರೆ ನಮ್ಮ ಜಗತ್ತಿನಲ್ಲಿ ವ್ಯವಹಾರ ಸಂಘಟನೆಗಳನ್ನು ನಡೆಸುವುದು ಬರೀ ಕನಸಾಗೆ ಉಳಿತಿತ್ತು. ವಿಶ್ವದಾದ್ಯಂತ ದೂರ ಸಂಪರ್ಕ, ಮಾಹಿತಿ ತಂತ್ರಜ್ಞಾನ, ಗ್ರಾಹಕರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಧ್ಯಮ ಕೈಗಾರಿಕೆಗಳ ಒಂದಾಗುವಿಕೆಯಿಂದ ಇವೆಲ್ಲ ಕೂಡಿ ಒಂದಾಗಿರೋದ್ರಿಂದ ಪ್ರಪಂಚದಾದ್ಯಂತ ದೂರಗಾಮಿ ಅಭಿವೃದ್ಧಿಯಾಗಿವೆ. ಜನರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು 2025ನೇ ಇಸ್ವಿಯ ಒಳಗೆ ಮಾಹಿತಿ ತಂತ್ರಜ್ಞಾನದ ಜಾಗತಿಕ ಶಕ್ತಿಯಾಗುವ ಭಾರತದ ದೃಷ್ಟಿಯನ್ನು ಸರಾಗ ಮಾಡಲು ಭಾರತಕ್ಕೆ ಇರುವ ಸಂಭವನೀಯ ಅವಕಾಶಗಳನ್ನು ಗುರುತಿಸಿ ಭಾರತ ಸರ್ಕಾರವು ಹೊಸ ದೃಷ್ಟಿಯನ್ನು ಅಥವಾ ಹೊಸ ದೂರ ಸಂಪರ್ಕ ನೀತಿ ರೂಪರೇಖೆ, ಅದನ್ನು ಏನಂತ ಕರಿತೀವಿ ನಾವು? ಟೆಲಿಕಾಂ ಪಾಲಿಸಿ ಫ್ರೇಮ್ವರ್ಕ್ 1999 ಮತ್ತು ಬ್ರಾಡ್ಬ್ಯಾಂಡ್ ನೀತಿ 2004 ಅಭಿವೃದ್ಧಿಪಡಿಸ್ತವೆ. ಭಾರತಕ್ಕೆ ಇರುವ ಸಂಭವನೀಯ ಅವಕಾಶಗಳನ್ನು ಗುರುತಿಸಿ ಒಂದು ಹೊಸ ದೂರ ಸಂಪರ್ಕ ನೀತಿ ರೂಪರೇಖೆ ಮತ್ತು ಬ್ರಾಡ್ಬ್ಯಾಂಡ್ ನೀತಿ 2004 ಅಭಿವೃದ್ಧಿಪಡಿಸಿತು. ದೂರ ಸಂಪರ್ಕ ನೀತಿಯ ಮೂಲಕ ಸರ್ಕಾರವು ಸಾರ್ವತ್ರಿಕ ಸೇವೆಗಳನ್ನು ಇನ್ನೂ ತಲುಪದಿರುವ ಸ್ಥಳಗಳಿಗೆ, ಇನ್ನೂ ಯಾವುದೇ ಸ್ಥಳಗಳು ಅಭಿವೃದ್ಧಿ ಆಗಿದಿಲ್ವೋ, ಯಾವ ಏರಿಯಾಗಳಿಗೆ, ಯಾವ ಸ್ಥಳಗಳಿಗೆ ಇನ್ನೂ ಈ ರೀತಿ ಸೇವೆಗಳು ತಲುಪದೇ ಇರ್ತವೆಯೋ ಅಂತಹ ಸ್ಥಳಗಳಿಗೆ ಮತ್ತು ಉನ್ನತ ಮಟ್ಟದ ಸೇವೆಗಳನ್ನು ದೇಶದ ಅರ್ಥವ್ಯವಸ್ಥೆಯ ಅಗತ್ಯಗಳನ್ನು ಪೂರೈಸುವ ಉದ್ದೇಶವನ್ನು ಹೊಂದಿರುತ್ತವೆ.
The various types of telecom services are ವಿವಿಧ ಬಗೆಯ ದೂರಸಂಪರ್ಕ ಸೇವೆಗಳ ಬಗ್ಗೆ ನೋಡುವ. ಈ ಟೆಲಿಕಾಂ ಸರ್ವಿಸಸ್ ಅಥವಾ ದೂರಸಂಪರ್ಕ ಸೇವೆಗಳು ಹೊಂದಿರುವಂತಹ ವಿವಿಧ ಬಗೆಯ ಸೇವೆಗಳು ಯಾವ್ಯಾವುದು ಅಂತ ನೋಡೋದಾದರೆ, ದ ಫಸ್ಟ್ ಒನ್ ಈಸ್ ಸೆಲ್ಯುಲರ್ ಮೊಬೈಲ್ ಸರ್ವಿಸಸ್. ಸೆಲ್ಯುಲರ್ ಮೊಬೈಲ್ ಸೇವೆಗಳು. ಮೊಬೈಲ್ ಫೋನ್ ಈಸ್ ಅ ಕಾಮನ್ ವೇ ಟು ಕಮ್ಯುನಿಕೇಟ್ ವಿತ್ ಸಮ್ ಒನ್ ಹೂ ಈಸ್ ಅಟ್ ಡಿಸ್ಟೆನ್ಸ್. ಸೊ ದಿಸ್ ಈಸ್ ಹೆಲ್ಪ್ಡ್ ಇನ್ ಗ್ರೋತ್ ಆಫ್ ಬಿಸ್ನೆಸ್ ಟ್ರೆಮೆಂಡಸ್ಲಿ. How it helps? See, for example, if the two persons is in different places, okay, they are doing business, one person is in Karnataka and another is in Kerala. If they have phone number, they can contact, right? They can communicate with these mobile phones to discuss something related to business or to get any information. In earlier days, what they will do, what they did, if they want to communicate, they sent the letters or through telegram they used to communicate, right? But in today's world, they can follow instant communication system. That is, they can follow these mobile phone services, cellular mobile services. These are all types of mobile telecom services including voice and non-voice messages, data services and PCO services utilizing any type of network equipment within their service area. They can also provide direct interconnectivity with any other type of telecom service providers. ಸೆಲ್ಯುಲರ್ ಮೊಬೈಲ್ ಸೇವೆಗಳು ಅಂತ ಹೇಳಿದ್ರೇನು, ದೂರದಲ್ಲಿರುವ ಯಾರೊಂದಿಗಾದರೂ ಸಂವಹನವನ್ನು ನಡೆಸಲು ಮೊಬೈಲ್ ಫೋನ್ ಒಂದು ಸಾಮಾನ್ಯ ಮಾರ್ಗವಾಗಿವೆ. ಇಲ್ಲಿ ಈಗ ಎರಡು ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅಂದ್ಕೊಳ್ಳಿ, ಎರಡು ವ್ಯವಹಾರ ಸಂಘಟಕರು ಇದ್ದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ತಾರೆ. ಒಬ್ಬರು ಕರ್ನಾಟಕದಲ್ಲಿ ಇದ್ದರೆ ಇನ್ನೊಬ್ಬರು ಕೇರಳದಲ್ಲಿ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅವರಿಬ್ಬರು ಕಮ್ಯುನಿಕೇಷನ್ ಸಂಪರ್ಕವನ್ನು ಮಾಡಬೇಕು ಅಂದರೆ ಯಾವ ಥ್ರೂ ಮಾಡ್ತಾರೆ? ಈಗ ಬೇಗ ಸಂಪರ್ಕವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಮೊಬೈಲ್ ಫೋನ್ಸ್ ಥ್ರೂ ಅವರು ಕಮ್ಯುನಿಕೇಟನ್ನು ಮಾಡ್ತಾರೆ, ಅಂದರೆ ಸಂಪರ್ಕವನ್ನು ಮಾಡ್ತಾರೆ. ಹೌದಾ? ಮೊದಲೇ ಕಾಲದಲ್ಲಿ ಏನು ಮಾಡ್ತಿದ್ರು, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರು ಸಂಪರ್ಕವನ್ನು ಹೊಂದೋದಿದ್ರೇನು, ಲೆಟರ್ ಕಳಿಸೋದಿರ್ಬೋದು, ಪತ್ರವನ್ನು ಬರೆಯೋದಿರ್ಬೋದು, ಟೆಲಿಗ್ರಾಮ್ ಥ್ರೂ ಈ ಥರ ಎಲ್ಲ ಮಾಡ್ತಿದ್ರು. ಈಗ ಅತಿ ಶೀಘ್ರವಾಗಿ ಎಲ್ಲೇ ಇದ್ದರೂ ಕೂಡ, ಯಾವುದೇ ಪರ್ಸನ್ ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ಅವರನ್ನು ಅತಿ ಶೀಘ್ರವಾಗಿ ಈ ಮೊಬೈಲ್ ಫೋನ್ ಮೂಲಕ ಏನು ಮಾಡ್ಬೋದು, ಸಂಪರ್ಕವನ್ನು ಮಾಡಬಹುದು. ಇವು ಎಲ್ಲ ಬಗೆಯ ಮೊಬೈಲ್ ದೂರ ಸಂಪರ್ಕ ಸೇವೆಗಳಾಗಿದ್ದು ಧ್ವನಿ ಮತ್ತು ಧ್ವನಿ ರಹಿತ ಸಂದೇಶಗಳು, ಡೇಟಾ ಸೇವೆಗಳು ಮತ್ತು ತಮ್ಮ ಸೇವಾ ಕ್ಷೇತ್ರದಲ್ಲಿ ಇರುವ ಜಾಲಬಂಧ ಉಪಕರಣಗಳನ್ನು ಬಳಸಿಕೊಂಡು ಕೊಡುವ ಸಾರ್ವಜನಿಕ ಕರೆ ಕಚೇರಿ ಸೇವೆಗಳು ಇತ್ಯಾದಿಗಳನ್ನು ಒಳಗೊಂಡಿರ್ತವೆ. ಹಾಗೆಯೇ ಇತರ ಬಗೆಯ ದೂರ ಸಂಪರ್ಕ ಸೇವಾ ಒದಗಿಸುವವರ ಜೊತೆಗೂಡಿ ನೇರವಾಗಿ ಅಂತರ್ ಸಂಪರ್ಕವನ್ನು ಸಹ ಒಳಗೊಂಡಿರ್ತವೆ. ಇದನ್ನು ನಾವು ಏನಂತ ಕರಿತೀವಿ? ಸೆಲ್ಯುಲರ್ ಮೊಬೈಲ್ ಸೇವೆಗಳು. ದ ನೆಕ್ಸ್ಟ್ ಒನ್ ಈಸ್ ಫಿಕ್ಸ್ಡ್ ಲೈನ್ ಸರ್ವಿಸಸ್, ಸ್ಥಿರ ದೂರವಾಣಿ ಸೇವೆಗಳು. ಫಿಕ್ಸ್ಡ್ ಲೈನ್ ಸರ್ವಿಸಸ್ is nothing but landline or telephone services. Okay, it can operate through optic fiber, okay, through which the communication is possible. Fixed line services, these are all types of fixed services including voice and non-voice messages and data services to establish linkages for long distance traffic. These utilize any type of network equipment primarily connected through fiber optic cables laid across the length and breadth of the country. It can also provide interconnectivity with other types of telecom services. ಸ್ಥಿರ ದೂರವಾಣಿ ಸೇವೆಗಳು, ಧ್ವನಿ ಮತ್ತು ಧ್ವನಿ ರಹಿತ ಸಂದೇಶ ಮತ್ತು ಡೇಟಾ ಸೇವೆಗಳು ಇವುಗಳನ್ನು ಇವು ಒಳಗೊಂಡಿರ್ತವೆ. ಈ ಸೇವೆಯು ಬಹುದೂರದ ಸಂಪರ್ಕ ಸೇವೆಯ ಒಂದು ಕೊಂಡಿಯಾಗಿರ್ತವೆ. ದೇಶದಾದ್ಯಂತ ಹಾಕಲಾಗಿರುವಂತಹ OFC ಅಂತ ಹೇಳಿದ್ರೇನು, ಆಪ್ಟಿಕಲ್ ಫೈಬರ್ ಕೇಬಲ್ಗಳ ಮೂಲಕ ಪ್ರಯೋಜನವನ್ನು ಪಡೆದುಕೊಂಡು ಈ ಸೇವೆಗಳನ್ನು ವಿವಿಧ ಸಾಧನಗಳ ಮೂಲಕ ನೀಡಲಾಗ್ತವೆ. ಹಾಗೆಯೇ ಇದು ವಿವಿಧ ದೂರ ಸಂಪರ್ಕ ಸೇವೆಗಳನ್ನು ಸಹ ಪರಸ್ಪರ ಏನು ಮಾಡ್ತವೆ, ಸಂಪರ್ಕಿಸ್ತವೆ. The next one is cable services, ಕೇಬಲ್ ಸೇವೆಗಳು. These are linkages and switched services within a licensed area of operations to operate media services.
which are essentially one-way entertainment related services. The two-way communication including voice, data and information services through the cable network would emerge significantly in the future. Offering services through the cable network would be similar to providing fixed services. ಇವು ಮಾಧ್ಯಮ ಸೇವೆಗಳನ್ನು ಒಂದು ನಿರ್ದಿಷ್ಟ ಆವರಣದಲ್ಲಿ ನೀಡಲು ಅಥವಾ ಕಾರ್ಯಾಚರಣೆ ನಡೆಸಲು ಪರವಾನಗಿ ಹೊಂದಿದ ಕೊಂಡಿಗಳು ಮತ್ತು ಸ್ವಿಚ್ ಸೇವೆಗಳಾಗಿರ್ತವೆ. ಮನೋರಂಜನೆಗೆ ಯಾವುದಕ್ಕಾಗಿ ನಾವು ಈ ಸರ್ವಿಸನ್ನು ಬಳಸ್ತೇವೆ? ಮನೋರಂಜನೆಗೆ ಸಂಬಂಧಿಸಿದ ಈ ಸೇವೆಗಳು ಅವಶ್ಯಕವಾಗಿ ಏಕಮುಖವಾಗಿರ್ತವೆ. ಭವಿಷ್ಯದಲ್ಲಿ ಇವು ದ್ವಿಮುಖ ಸಂವಹನವಾಗುವ ಸಾಧ್ಯತೆ ಕೂಡ ಇವೆ. ಆಗ ಧ್ವನಿ, ಡೇಟಾ ಮತ್ತು ಮಾಹಿತಿ ಸೇವೆಗಳು ಕೇಬಲ್ ಜಾಲದಿಂದ ವಿಶೇಷವಾಗಿ ಹೊರಹೊಮ್ಮಲಿವೆ. ಕೇಬಲ್ ಜಾಲದಿಂದ ಕೊಡಮಾಡುವ ಸೇವೆಗಳು ಸ್ಥಿರ ದೂರವಾಣಿಯ ಸೇವೆಗಳಂತೆ ಇರ್ತವೆ. ನೆಕ್ಸ್ಟ್ ಒನ್ ಈಸ್ ವಿಸ್ಯಾಟ್ ಸರ್ವಿಸಸ್. ವಿಸ್ಯಾಟ್ ಸೇವೆಗಳು. ವಾಟ್ ಡು ಯು ಮೀನ್ ಬೈ ವಿಸ್ಯಾಟ್? ವೆರಿ ಸ್ಮಾಲ್ ಅಪರ್ಚರ್ ಟರ್ಮಿನಲ್. It is used by government and private agencies to communicate to people who are in far. It is similar to fixed line or landline services. These VSAT services is a satellite based communication services. Okay, it is which based communication system? It is based on satellite communication services. Okay, it offers businesses and government agencies a highly flexible and reliable communication solution in both urban and rural areas. Compared to land based or landline services, this VSAT offers the assurance of reliable and uninterrupted services that is equal or better than land-based services. Okay, it can be used to provide innovative applications such as telemedicine, newspaper, online market rates and tele-education even in the most remote areas of our country. ವಿಸ್ಯಾಟ್ ಸೇವೆಗಳು ಅಂತ ಹೇಳಿದ್ರೇನು? ಇವು ಲ್ಯಾಂಡ್ಲೈನ್ ಸೇವೆಗಳ ಥರನೇ ಇರ್ತವೆ, ಬಟ್ ಅದಕ್ಕಿಂತ ಏನು ಇಂಪ್ರೂವ್ಡ್ ವರ್ಷನ್, ಅದಕ್ಕಿಂತ ಅಭಿವೃದ್ಧಿ ಹೊಂದಿದ ಸೇವೆಗಳಾಗಿರ್ತವೆ. ವಿಸ್ಯಾಟ್ ಫುಲ್ ಫಾರ್ಮ್ ಏನು? ವೆರಿ ಸ್ಮಾಲ್ ಅಪರ್ಚರ್ ಟರ್ಮಿನಲ್. ಓಕೆ, ಈ ವಿಸ್ಯಾಟ್ ಸೇವೆಗಳು ಉಪಗ್ರಹ ಆಧಾರಿತ ಸಂವಹನ ಸೇವೆಯಾಗಿರ್ತವೆ. ಇವು ಯಾವುದರ ಆಧಾರಿತ ಸಂವಹನ ಸೇವೆ? ಉಪಗ್ರಹ ಆಧಾರಿತ. ಇದು ವ್ಯವಹಾರ ಮತ್ತು ಸರ್ಕಾರಿ ಕಚೇರಿಗಳಿಗೆ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಉನ್ನತ ಮಟ್ಟದ, ನಮನೀಯವಾದ ಮತ್ತು ವಿಶ್ವಸನೀಯ ಸಂವಹನ ಸೇವೆಗಳನ್ನು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೊಡ್ತವೆ. ಭೂ ಆಧಾರಿತ ಸೇವೆಗಳಿಗೆ ಹೋಲಿಸಿದಲ್ಲಿ ಈ ವಿಸ್ಯಾಟ್ ವಿಶ್ವಸನೀಯ ಮತ್ತು ಅಡೆತಡೆ ರಹಿತ ಭರವಸೆಯ ಸೇವೆಗಳನ್ನು ಭೂ ಆಧಾರಿತ ಸೇವೆಗಳಿಗೆ ಸರಿಸಮನಾಗಿ ಮತ್ತು ಅದಕ್ಕಿಂತಲೂ ಉನ್ನತ ರೀತಿಯಲ್ಲಿ ನೀಡ್ತವೆ. ವಿಸ್ಯಾಟ್ ಸೇವೆಯನ್ನು ಹೊಸತನದ ಮತ್ತು ಆವಿಷ್ಕಾರಿ ಉಪಯೋಗಗಳಿಗೆ ದೇಶದ ಕುಗ್ರಾಮದಲ್ಲೂ ಸಹ ಬಳಸಬಹುದಾಗಿವೆ. ಉದಾಹರಣೆಗೆ ಆನ್ಲೈನ್ ದಿನಪತ್ರಿಕೆಗಳು, ಮಾರುಕಟ್ಟೆ ದರದ ವಿವರಗಳು, ಉಪಗ್ರಹ ಆಧಾರಿತ ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗಳು ಇತ್ಯಾದಿ. ಎಲ್ಲ ರಿಮೋಟ್ ಏರಿಯಾಸ್ ಅಂತ ಹೇಳಿದ್ರೇನು, ಯಾವ ಪ್ರದೇಶಗಳಿಗೆ ಇವೆಲ್ಲ ಸೇವೆಗಳು ಸಲ್ಲಿಸ್ತಾ ಇಲ್ವೋ, ಯಾವುದು ಹಿಂದುಳಿದ ಪ್ರದೇಶಗಳಲ್ಲೂ ಕೂಡ ಈ ಸೇವೆಗಳು ಉಪಗ್ರಹದ ಮೂಲಕ ಏನು ದೊರೀತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ DTH ಸರ್ವಿಸಸ್. DTH ಮೀನ್ಸ್ ವಾಟ್? ಡೈರೆಕ್ಟ್ ಟು ಹೋಮ್ ಸರ್ವಿಸಸ್. DTH ಸೇವೆಗಳು. In initial days, it is just cable services. Okay, cable operators or cable providers who provides you only the entertainments. But now we have set-off box services. It is again satellite based media services provided by cellular companies. One can receive media services directly through a satellite with the help of small dish antenna and a set-off box. The service providers of DTH service provides a bouquet of multiple channels. It can be viewed on our television without being dependent on the service provided by the cable network service providers. You all know about these DTH services. How it works? It works through the satellite based media services. Okay, it is having one antenna and set-off box. It provides multiple channels. It can be viewed on our television without having the cable network service providers. Last ಗೆ ಯಾವುದು? DTH ಸೇವೆಗಳು. DTH ಸೇವೆಗಳು ಅಂದ್ರೇನು?
ಡೈರೆಕ್ಟ್ ಟು ಹೋಮ್. ಇದು ಮೊಬೈಲ್ ಕಂಪನಿಗಳು ನೀಡುವ ಉಪಗ್ರಹ ಆಧಾರಿತ ಮಾಧ್ಯಮ ಸೇವೆಗಳಾಗಿರುತ್ತವೆ. ಉಪಗ್ರಹದಿಂದ ನೇರವಾಗಿ ಗ್ರಾಹಕರ ಮನೆಗೆ ಈ ಸೇವೆಯನ್ನು ಒದಗಿಸಲಾಗ್ತವೆ. ಒಂದು ಸಣ್ಣ ಬಟ್ಟಲಿನಾಕಾರದ ಸ್ಪರ್ಶತಂತು, ಅದನ್ನು ನಾವೇನಂತ ಕರಿತೀವಿ, ಡಿಶ್ ಆಂಟೆನಾ, ಮತ್ತು ಸೆಟ್ ಆಫ್ ಬಾಕ್ಸ್ನ ಸಹಾಯದಿಂದ ಗ್ರಾಹಕರು ಮಾಧ್ಯಮ ಸೇವೆಗಳನ್ನು ಸ್ವೀಕರಿಸಬಹುದು. ನೇರವಾಗಿ ಮನೆಗೆ ಸೇವೆಯನ್ನು ಕೊಡುವ ಸೇವಾ ಕರ್ತೃವು ಬಹು ಆಯ್ಕೆಯ ವಾಹಿನಿಗಳ ಅಂದ್ರೇನು ಮಲ್ಟಿಪಲ್ ಚಾನಲ್ಸ್ನ ಗುಚ್ಛವನ್ನು ನೀಡ್ತಾರೆ. ಈ ಗುಚ್ಛದಿಂದ ಗ್ರಾಹಕರು ತಮಗೆ ಬೇಕಾದ ವಾಹಿನಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿವೆ. ನೇರ ಮನೆಗೆ ಸೇವೆಯಿಂದ ಗ್ರಾಹಕರು ಕೇಬಲ್ ಜಾಲದ ಮೂಲಕ ಸೇವೆ ಕೊಡುವವನ ಮೇಲೆ ಅವಲಂಬಿತರಾಗಿರದೆ ನೇರವಾಗಿ ತಮಗೆ ಬೇಕಾದ ವಾಹಿನಿಗಳನ್ನು ದೂರದರ್ಶನದ ಮೂಲಕ ವೀಕ್ಷಿಸಬಹುದಾಗಿದೆ. ಇಲ್ಲೇನು ಸರ್ವಿಸ್ ಪ್ರೊವೈಡರ್ ಯಾರು ಜಾಲದ ಮೂಲಕ ಕೇಬಲ್ ಜಾಲದ ಮೂಲಕ ಸೇವೆ ಕೊಡುವವರನ್ನು ಅವಲಂಬಿಸಿದೆ ಅವ್ರ ಮೇಲೇನು ಅವಲಂಬಿತರಾಗದೆ DTH ಅನ್ನು ಬಳಸ್ಕೊಂಡು, ಇಲ್ಲಿ DTH ಅಂತ ಹೇಳಿದ್ರೇನು, ಇವು ಉಪಗ್ರಹದ ಆಧಾರಿತವಾಗಿ ನೀಡುವಂತಹ ಮೀಡಿಯಾ ಸೇವೆಗಳಾಗಿರ್ತವೆ. ಇವು ಒಂದು ಡಿಶ್ ಆಂಟೆನಾ ಮತ್ತು ಸೆಟ್ ಆಫ್ ಬಾಕ್ಸನ್ನು ಹೊಂದಿದ್ದು ಇವು ನಮಗೇನು ಬೇರೆ ಬೇರೆ ರೀತಿಯ ವಿಭಿನ್ನ ಚಾನೆಲ್ಗಳ ಆಯ್ಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡ್ತವೆ. ಇವು ಯಾವುದೇ ರೀತಿಯ ಕೇಬಲ್ ನೆಟ್ವರ್ಕ್, ಕೇಬಲ್ ಜಾಲದ ಸಹಾಯವಿಲ್ಲದೆ ನಮಗೆ ಬೇಕಾದ ಚಾನೆಲ್ ಅಥವಾ ವಾಹಿನಿಗಳನ್ನು ನಾವು ನಮ್ಮ ದೂರದರ್ಶನದಲ್ಲಿ ನೋಡಬಹುದಾಗಿರ್ತವೆ. ಇವನ್ನು ನಾವು ಏನಂತ ಕರಿತೀವಿ, DTH ಸೇವೆಗಳು ಅಂತ ಕರಿತೀವಿ. The last one is radio paging services. What do you mean by this radio paging services? Radio paging ಸೇವೆಗಳು. It is a old services provided. Okay, it is a old services and it becomes outdated after the introduction of these cellular devices, or we can say mobile phones. It is basically one line communication which you could send to the person you intended to send. So generally it is used in hospitals. Okay, for example, if the doctor has gone for a break and there is an emergency case, he would be having that pager. It is a small device. Okay, he can just go through this message which is sent by the hospital. Okay, and the doctor can rush to the hospital or the place of emergency. ಲಾಸ್ಟ್ಗೆ ಯಾವುದು, ರೇಡಿಯೋ ಪೇಜಿಂಗ್ ಸೇವೆಗಳು. ಇವೇನು ಒಂದು ಹಳೆ ರೀತಿಯ ಸೇವೆಯನ್ನು ನೀಡುವಂತಹ ಮಾಧ್ಯಮವಾಗಿರ್ತವೆ. ಯಾವಾಗ ಮೊಬೈಲ್ ಸೆಲ್ಯುಲರ್ ಡಿವೈಸ್, ಇವು ದೂರ ಸಂಪರ್ಕ ಸೇವೆಗಳು ಅಥವಾ ಸೆಲ್ಯುಲರ್ ಮೊಬೈಲ್ ಸೇವೆಗಳು ಬಂದವು, ಆವಾಗ ಇವುಗಳ ಬಳಕೆ ಏನಾಗ್ತವೆ, ಕಡಿಮೆ ಆಗ್ತವೆ. ಇವು ಒಂದು ಸಣ್ಣ ಪೇಜರ್ ಡಿವೈಸ್, ಸಣ್ಣ ಸಾಧನವನ್ನು ಒಳಗೊಂಡಿರ್ತವೆ. ಅದರ ಮೂಲಕ ಏನು ಏಕಮುಖ ಸಂಪರ್ಕವನ್ನು ಮಾಡಬಹುದಾಗಿದೆ. ಎಕ್ಸಾಂಪಲ್ ತಗೊಳ್ಳೋದಾದರೆ, ಈಗ ಒಬ್ಬ ವೈದ್ಯರು ವಿರಾಮವನ್ನು ತಗೊಂಡು ಹೋಗಿದ್ರೆ ಆವಾಗ ಅವರಿಗೇನು ಎಮರ್ಜೆನ್ಸಿ ಕೇಸ್ ಬಂದಿದ್ರೆ ಆವಾಗ ಹಾಸ್ಪಿಟಲಿಂದ ಒಂದು ಮೆಸೇಜನ್ನು ಅಥವಾ ಒಂದು ಇನ್ಫಾರ್ಮೇಷನನ್ನು ಸೆಂಡ್ ಮಾಡ್ತಾರೆ. ಅವ್ರ ಹತ್ರ ಒಂದು ಡಿವೈಸ್ ಇದ್ರೇನು ಅದರಲ್ಲಿ ಮೆಸೇಜ್ ಬರ್ತದೆ. ಹಾಗೆ ಆ ವೈದ್ಯರು ಆ ಮೆಸೇಜನ್ನು ನೋಡಿ ಏನು ಹೋಗಬಹುದು. ಇದನ್ನು ನಾವು ಏನಂತ ಕರಿತೀವಿ, ಏಕಮುಖ ಮಾಹಿತಿ ಬಿತ್ತರಗೊಳಿಸುವ ಸಾಧನ ಅಂತ ಕರಿತೀವಿ. ಅರ್ಥ ಆಯ್ತಾ? ರೇಡಿಯೋ ಪೇಜಿಂಗ್ ಸೇವೆಗಳು ಇವು ಒಂದು ಕೈಗೆಟುಕುವ ಮಾಹಿತಿ ವಿನಿಮಯ ಸಾಧನವಾಗಿದ್ದು ಇದರ ಮೂಲಕ ವ್ಯಕ್ತಿಗಳು ಚಲನೆಯಲ್ಲಿ ಇದ್ದಾಗಲೂ ಸಹ ಸಂಪರ್ಕಿಸಬಹುದಾಗಿವೆ. ಇದು ಏಕಮುಖ ಮಾಹಿತಿ ಬಿತ್ತರಗೊಳಿಸುವ ಸಾಧನವಾಗಿದ್ದು ಇದರ ತಲುಪುವಿಕೆ ಬಹುದೂರ ಮತ್ತು ವಿಶಾಲವಾಗಿರ್ತವೆ. ರೇಡಿಯೋ ಪೇಜಿಂಗ್ ಸೇವೆಯು ಧ್ವನಿ ಮಾತ್ರ, ಸಂಖ್ಯೆಗಳು ಮಾತ್ರ ಮತ್ತು ಅಕ್ಷರ ಸಂಖ್ಯೆಗಳನ್ನು ಒಳಗೊಂಡಂತೆ ದೊರೆಯುತ್ತವೆ. These all are services which helps the business to do business in better manner and reaching consumer in faster manner. ಈ ಎಲ್ಲ ಸೇವೆಗಳು ಏನಿವೆ ಇವು ವ್ಯವಹಾರವನ್ನು ಉತ್ತಮ ರೀತಿಯಲ್ಲಿ ಮಾಡಲು ಅಥವಾ ನಡೆಸಲು ಮತ್ತು ಗ್ರಾಹಕರನ್ನು ವೇಗವಾಗಿ ತಲುಪಲು ಸಹಾಯವನ್ನು ಮಾಡ್ತವೆ. ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್, ಸಾರಿಗೆ ಸೇವೆಗಳು. These transportation services are used to travel from one place to another place, or we can send the goods from one place to another place. ನಾವು ಈ ಸಾರಿಗೆ ಸೇವೆಗಳನ್ನು ಬಳಸಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬಹುದಾಗಿವೆ ಅಥವಾ ನಮ್ಮ ಯಾವುದೇ ಸರಕುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡಬಹುದಾಗಿವೆ, ಕಳಿಸ್ಕೊಡ್ಬಹುದಾಗಿವೆ. ಟ್ರಾನ್ಸ್ಪೋರ್ಟೇಷನ್ ಕಂಪ್ರೈಸಸ್ ಫ್ರೈಟ್ ಸರ್ವಿಸಸ್ ಟುಗೆದರ್ ವಿತ್ ಸಪೋರ್ಟಿಂಗ್ ಆ್ಯಂಡ್ ಆಕ್ಸಿಲರಿ ಸರ್ವಿಸಸ್ ಬೈ ಆಲ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ವಾಟ್ ಆರ್ ದ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್? ದಟ್ ಈಸ್ ರೇಲ್, ರೋಡ್, ಏರ್ ಆ್ಯಂಡ್ ಸಿ ಫಾರ್ ದ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ಯಾರೇಜ್ ಆಫ್ passengers.
ಸಾರಿಗೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರ ಪ್ರಯಾಣಕ್ಕಾಗಿ ಮತ್ತು ಸರಕು ಸಾಗಾಣಿಕೆಗೆ ಇರುವ ಸಾರಿಗೆಯ ಸಹಾಯಕ ಮತ್ತು ಬೆಂಬಲ ಸೇವೆಗಳಾದ ಎಲ್ಲ ವಿಧದ ಸಾರಿಗೆ. ಯಾವ್ಯಾವುದು ಸಾರಿಗೆ ವಿಧಗಳು ಅಂತ ಹೇಳಿದ್ರೆ ರಸ್ತೆ, ರೈಲು, ವಾಯುಮಾನ ಮತ್ತು ಸಾಗರಯಾನಗಳನ್ನು ಒಳಗೊಂಡಿರ್ತವೆ. ಇವು ಯಾವುದನ್ನು ಒಳಗೊಂಡಿರ್ತವೆ? ಇವು ರಸ್ತೆ, ರೈಲು, ವಾಯುಮಾನ ಅಥವಾ ವಾಯುಯಾನ ಅಥವಾ ಸಾಗರಯಾನವನ್ನು ಒಳಗೊಂಡಿರ್ತವೆ. ಇವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರ ಪ್ರಯಾಣಕ್ಕಾಗಿ ಮತ್ತು ಸರಕುಗಳ ಸಾಗಾಣಿಕೆಗಾಗಿ ಇರುವ ಸಾರಿಗೆಯ ಸಹಾಯಕ ಮತ್ತು ಬೆಂಬಲ ಸೇವೆಗಳಾಗಿರ್ತವೆ. These transportation services are considered to be very important for business since speed is of essence in any business transaction. This transportation services removes the hindrance of place, that is it makes good available. Okay, it makes goods available to consumer from the place of production. It helps the consumer to get the goods available, okay, from any place, from the place of production to the place of final destination. Development of this transportation system is very essential for our economy. We need better infrastructure of roads with a sufficient width and high quality. And we have few ports and they too are congested. Both government and industry needs to be proactive and view the effective functioning of the service as a necessity for providing a lifeline to our business services. In sectors like agriculture and food, there are massive loss of product in the process of transportation and storage. Therefore, we need a development of transportation in our country for the development of our economy. It helps reaching the products to every consumer from the place of production to the place of ultimate destination. And it removes the hindrance of place, that is makes goods available to consumer from the place of production. What are the modes of transportation? We can say it is rail, road and air and sea for the movement of goods and international carriage of passengers. ಸಾರಿಗೆ ಸೇವೆಗಳು ವ್ಯವಹಾರಕ್ಕೆ ಅತಿ ಅವಶ್ಯಕವಾಗಿರ್ತವೆ. ಸಾರಿಗೆಯು ವ್ಯವಹಾರದಲ್ಲಿ ಸ್ಥಳದ ಅಡಚಣೆಯನ್ನು ನಿವಾರಿಸ್ತವೆ ಅಂತ ಹೇಳಿದ್ರೆ ಉತ್ಪಾದನೆಯಾಗುವ ಸ್ಥಳದಿಂದ, ಸರಕುಗಳ ಉತ್ಪಾದನೆಯಾಗುವ ಸ್ಥಳದಿಂದ ಸಾಗಾಣಿಕೆ ಮಾಡಿ ಸರಕುಗಳನ್ನು ಏನು ಮಾಡ್ತವೆ, ಅವುಗಳನ್ನು ಸಾರಿಗೆ ಮೂಲಕ ಸಾಗಾಣಿಕೆ ಮಾಡಿ ಗ್ರಾಹಕನಿಗೆ ಅವನ ಸ್ಥಳದಲ್ಲಿಯೇ ದೊರಕುವಂತೆ ಮಾಡ್ತವೆ. ಈ ಸಾರಿಗೆ ವ್ಯವಸ್ಥೆಯಿಂದ ಏನಾಗ್ತವೆ, ಯಾವುದೇ ಪ್ರದೇಶದಲ್ಲಿ ಬೆಳೆಸುವಂತಹ ಅಥವಾ ಉತ್ಪಾದಿಸುವಂತಹ ಸರಕುಗಳು ಗ್ರಾಹಕರಿಗೆ ಎಲ್ಲ ಸ್ಥಳದಲ್ಲಿ ಸಿಗ್ತವೆ. ನಮ್ಮ ದೇಶದ ಅರ್ಥವ್ಯವಸ್ಥೆಯ ಬೆಳವಣಿಗೆಯ ವೇಗವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕಾಗಿವೆ. ನಮಗೆ ಇಂದು ಉತ್ತಮ ಮೂಲಭೂತ ಸೌಕರ್ಯವುಳ್ಳ ವಿಶಾಲವಾದ ಮತ್ತು ಉನ್ನತ ಗುಣಮಟ್ಟದ ರಸ್ತೆಗಳು ಅವಶ್ಯಕವಿರ್ತವೆ. ನಾವು ಕೆಲವೇ ಬಂದರುಗಳನ್ನು ಹೊಂದಿರ್ತೇವೆ ಮತ್ತು ಅವು ಸಹ ತುಂಬ ಇಕ್ಕಟ್ಟಾಗಿದೆ. ಸಾರಿಗೆ ಸೇವೆಯು ವ್ಯವಹಾರ ಸೇವೆಯ ಜೀವನಾಡಿಯಾಗಿದ್ದು, ಈ ವ್ಯವಹಾರ ಸೇವೆಯನ್ನು ಉನ್ನತೀಕರಿಸಲು ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸರ್ಕಾರ ಮತ್ತು ಕೈಗಾರಿಕೆ ಪೂರ್ವಭಾವಿ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುವ ಅಗತ್ಯವಿದೆ. ಕೃಷಿ ಮತ್ತು ಆಹಾರ ವಲಯದಲ್ಲಿ ಸಾಗಾಣಿಕೆ ಮತ್ತು ದಾಸ್ತಾನು ಪ್ರಕ್ರಿಯೆಯಲ್ಲಿಯೇ ಅಧಿಕ ಪ್ರಮಾಣದ ಉತ್ಪನ್ನ ನಷ್ಟ ಸಂಭವಿಸುತ್ತಿವೆ. ಈ ಸಾರಿಗೆ ವ್ಯವಸ್ಥೆಯನ್ನು ನಾವು ನಮ್ಮ ದೇಶದಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು. ಇದರಿಂದ ಏನಾಗ್ತವೆ, ಇದರಿಂದ ಎಲ್ಲ ವಸ್ತುಗಳು ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಎಲ್ಲ ಪ್ರದೇಶಗಳಿಗೂ ಸಿಗ್ತವೆ. ಹಾಗಾಗಿ ನಾವು ನಮ್ಮ ದೇಶದಲ್ಲಿ ರಸ್ತೆ ಆಗಿರಬಹುದು, ಬಂದರುಗಳು ಎಲ್ಲವನ್ನು ಕೂಡ ನಾವು ಏನು ಮಾಡಬೇಕು, ಅಭಿವೃದ್ಧಿಯನ್ನು ಪಡಿಸ್ಕೊಳ್ಬೇಕು. ಓಕೆ, ಇಟ್ ಈಸ್ ಅಬೌಟ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್. ಇಟ್ ಈಸ್ ಇನ್ ಬ್ರೀಫ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದ ವಾರ್ ಹೌಸಿಂಗ್, ಫಂಕ್ಷನ್ಸ್ ಆಫ್ ವಾರ್ ಹೌಸಿಂಗ್ ಆ್ಯಂಡ್ ಟೈಪ್ಸ್ ಆಫ್ ವಾರ್ ಹೌಸಿಂಗ್. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ದಾಸ್ತಾನುಗಾರಿಕೆ ಅಂತ ಹೇಳಿದ್ರೇನು,
ಅದರ ವಿಧಗಳು ಯಾವ್ಯಾವುದು ಮತ್ತು ಅವುಗಳ ಪ್ರಯೋಜನಗಳು ಅಥವಾ ಅವು ನಿರ್ವಹಿಸುವಂತಹ ಕಾರ್ಯಗಳು ಯಾವ್ಯಾವುದು ಅಂತ ಹೇಳಿ ನೋಡುವ. ಥ್ಯಾಂಕ್ ಯು.